ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ ಕೆಎಸ್. ಸೊ ಇವತ್ತಿನ ಕ್ಲಾಸಲ್ಲಿ ಕಳೆದ ಹಲವಾರು ಕ್ಲಾಸ್ಗಳಲ್ಲಿ HSTR ಅಥವಾ GPSTR ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಅದೇ ರೀತಿ 25th ಅಥವಾ January 25th ಏನು ನಡೀತು KE ಇಂದ SDA ಪೇಪರ್ ಇದ್ದಂಥದ್ದು, ಅಥವಾ ಅದರಲ್ಲೂ ಸಹ ಮೆಂಟಲ್ ಅಬಿಲಿಟಿ ಕ್ವಶನ್ಸನ್ನು ನೋಡಿರ್ತೀರಿ ನೀವು, ಅಥವಾ ಕೆಲವರು ಸಾಲ್ವ್ ಮಾಡಿರ್ತೀರಿ, ಕೆಲವರು ಅಷ್ಟು ಕ್ವಶನ್ ಮಾಡಿರ್ತೀರಿ, ಇನ್ನು ಕೆಲವೊಂದು ಕ್ವಶನ್ಸನ್ನು ಮಾತ್ರ ಎಕ್ಸಾಮಲ್ಲಿ ಮಾಡಿರ್ತೀರಿ. ಸೊ ಪೇಪರ್ ಅಂತ ಬಂದಾಗ ಕ್ವಶನ್ಸು ಬಹಳ ಈಸಿ ಇದ್ದು, ತೀರಾ ಏನು ಕಾಂಪ್ಲಿಕೇಟೆಡ್ ಇರಲಿಲ್ಲ. ಆಯ್ತಾ, ಈಸಿಯೆಸ್ಟ್ ಕ್ವಶನ್ಸನ್ನೇ ಕೇಳಿದ್ದ. ಏನು ಸರ್ ನೀವು ಓದಿರ್ತೀರಿ ಎಲ್ಲವುದು ಈಸಿ ಅಂತೀರಿ. ಹಾಗಾಗಿ ಮೆಂಟಲ್ ಎಬಿಲಿಟಿನ ಓದಬೇಕಾಗತ್ತೆ. ಆಯಿತಾ, ಡೈಲಿ ಅಭ್ಯಾಸ ಮಾಡಿದರೆ ಮಾತ್ರ ಮೆಂಟಲ್ ಎಬಿಲಿಟಿ ಎಕ್ಸಾಮಲ್ಲಿ ನಿಮಗೆ ಮಾರ್ಕ್ಸ್ ತಂದುಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿಂದ ಸೊ ಡೈರೆಕ್ಟ್ ನಾನು ಕ್ಲಾಸಿಗೆ ಬರ್ತೀನಿ. 2026 ಅಥವಾ January 25ರಲ್ಲಿ ಏನು ನಡೀತು, ಸೊ KE SDA ಪೇಪರಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸನ್ನು ಇವತ್ತು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟ್ರೈಟ್ ಅವೇ ನಾನು ಕ್ಲಾಸಿಗೆ ಬಂದ್ಬಿಡ್ತೀನಿ. ಯಾಕಂದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ, ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೆ ಮಾರ್ಕ್ಸ್ ಸಿಗೋದಕ್ಕೆ ಸಾಧ್ಯ. ಸೊ ಫಸ್ಟ್ ಕ್ವಶನ್ ಏನಿದೆ, ಆಸ್ ಇಟ್ ಈಸ್ ನಿಮ್ಮ ಕ್ವಶನ್ ಪೇಪರ್ಲ್ಲಿ ಏನು ಕ್ವಶನ್ ಇದೆಯೋ ಅದನ್ನೇ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಆಗ ಕ್ವಶನ್ ನಂಬರು ಅಲ್ಲೇನಿದೆಯೋ ಅದೇ ಕ್ವಶನ್ ನಂಬರ್ ಮೆನ್ಷನ್ ಮಾಡಿದ್ವಿ. ಸೊ ಐದರ್ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ. ಕನ್ನಡ ಬೇಕಾದ್ರೆ ಕನ್ನಡ ವರ್ಷನ್ ಫಾಲೋ ಮಾಡ್ಬೋದು, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಫಾಲೋ ಮಾಡ್ಬೋದು. ಸೊ ಇನ್ ಎ ಫ್ಯಾಮಿಲಿ ಆಫ್ 6 members, 6 ಜನ ಇದ್ದಾರೆ ಒಂದು ಫ್ಯಾಮಿಲಿಯಲ್ಲಿ. ರಾಜು ಈಸ್ ಫಾದರ್ ಆಫ್ ರೋಹಿತ್. ಆಯ್ತಾ, ರಾಜು ಎಂಬುವನು ರೋಹಿತ್ನ ತಂದೆಯಾಗಿದ್ದು ಆಶಾರನ್ನು ವಿವಾಹ ಆಗುತ್ತಾನೆ. ಅಥವಾ ರಾಜು ಈಸ್ ಫಾದರ್ ಆಫ್ ರೋಹಿತ್ ಅಂಡ್ ಈಸ್ ಮ್ಯಾರಿಡ್ ಟು ಆಶಾ. ಸೊ ಅಲ್ಲಿಗೆ ರಾಜು ಈಸ್ ಫಾದರ್ ಆಫ್ ರೋಹಿತ್ ಅಂದ್ರೆ ಕ್ಲಿಯರ್, ಡೈರೆಕ್ಟ್ ಆಗಿ ಬರ್ಕೊಬಿಡ್ಬೋದು. ಇಬ್ರು ಇರೋದ್ರಿಂದ ಈ ತರ ಬರಿತೀವಿ ನಾವು. ಆಯ್ತಾ, ಒಬ್ಬನೇ ಆರಲ್ಲಿ ರಾಜು ಒಬ್ಬನೇ ಇದೆ, ಯಾಕಂದ್ರೆ ಇಬ್ರು ಆರಿದಾರಲ್ಲ. ರಾಜು ಈಸ್ ಫಾದರ್ ಆಫ್ ರೋಹಿತ್ ಅಂತ ಹೇಳಿರೋದ್ರಿಂದ ಫುಲ್ ನೇಮ್ ಬರಿಬೇಕಾಗತ್ತೆ. ಇಲ್ಲ ಅಂದ್ರೆ ಜಸ್ಟ್ ಅಷ್ಟೇ ಬರಿಬೋದು. ಆಯ್ತಾ, ರಾಜು ಈಸ್ ಫಾದರ್ ಆಫ್ ರೋಹಿತ್. ಸೊ ಅಲ್ಲಿಗೆ ಫಾದರ್ ಅಂದಾಗ ಪ್ಲಸ್ ತಗೊಳ್ತೀವಿ, ಇಲ್ಲ ನೀವು ಬಾಕ್ಸ್ ಸರ್ಕಲ್ ಆದ್ರೆ ಅದರಲ್ಲೂ ಮಾಡ್ಬೋದು. ರಾಜು ಈಸ್ ಫಾದರ್ ಆಫ್ ರೋಹಿತ್ ಆ್ಯಂಡ್ ಅಂತ ಹೇಳಿದ್ದಾನೆ. ಅಂದ್ರೆ ಆ್ಯಂಡ್ ಅಂದ್ರೆ ಫಸ್ಟ್ ಪರ್ಸನ್ಗೆ ರಿಲೇಟೆಡ್, ಅಂದ್ರೆ ರಾಜುಗೆ ರಿಲೇಟೆಡ್. ನೋಡಿ, ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು ಆಶಾರನ್ನು ವಿವಾಹವಾಗಿರುತ್ತಾರೆ. ಅಂದ್ರೆ ಆಶಾರನ್ನು ಯಾರು ವಿವಾಹ ಆಗಿರ್ತಾರೆ ಅಂದ್ರೆ ರೋಹಿತಿನ ಫಾದರ್ ರಾಜು. ಮತ್ತೆ ರೋಹಿತ್ ತಗೊಂಡಾಗ ಆಶಾನ್ ಮದುವೆ ಮಾಡಬೇಡಿ. ಆಯ್ತಾ, ರಾಜು ಇಂಗ್ಲಿಷ್ ವರ್ಷನು ಅದೇ, ರಾಜು ಈಸ್ ಫಾದರ್ ಆಫ್ ರೋಹಿತ್ ಅಂಡ್ ಈಸ್ ಆ್ಯಂಡ್ ಅಂದ್ರೆ ಫಸ್ಟ್ ಪರ್ಸನ್ ಮ್ಯಾರಿಡ್ ಟು ಆಶಾ. ಸೊ ಡಬಲ್ ಲೈನ್, ಮ್ಯಾರಿಡ್ ಆದ್ಮೇಲೆ ಇಬ್ರು ಇರಲೇಬೇಕಲ್ವಾ, ಹಾಗಾಗಿ ಡಬಲ್ ಲೈನ್ ರೆಪ್ರೆಸೆಂಟ್ ಮಾಡ್ತೀವಿ, ಸಿಂಗಲ್ ಲೈನ್ ರೆಪ್ರೆಸೆಂಟ್ ಮಾಡಲ್ಲ. ಆಶಾ ಅಲ್ಲಿಗೆ ಅದೇನು ಜೆಂಡರ್ ಅವಶ್ಯಕತೆ ಇಲ್ಲ. ರಾಜು ಪ್ಲಸ್ ಇದು ಮೈನಸ್ ಬರ್ಕೊಂಡ್ರು ಒಂದೇ ಬಿಟ್ರು ಒಂದೇ, ನಿಮ್ಮ ರೆಫರೆನ್ಸಿಗೆ ಬೇಕಾದ್ರೆ ಬರಿಬೇಕಷ್ಟೇ. ಆಯ್ತಾ, ಸೈನ್ಗಳನ್ನು ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ರಾಜು, ಆಶಾ, ರೋಹಿತ್ ಡೈರೆಕ್ಟಾಗಿ ಬರ್ಕೋಬೋದು. ರಾಜು ಆಸ್ ಎ ಸಿಸ್ಟರ್ ರೇಖಾ. ರಾಜು ಅಥವಾ ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು, ಸೊ ರಾಜುಗೊಬ್ರು ಸಿಸ್ಟರ್ ಇದ್ದಾರೆ, ಅವ್ರ ಹೆಸರು ರೇಖಾ. ರೇಖಾರ ಮಗಳ ಹೆಸರು ಶ್ವೇತಾ ಆಗಿರುತ್ತೆ, ಅಥವಾ ಹೂಸ್ ಡಾಟರ್ ಈಸ್ ಶ್ವೇತಾ. ಅಂದ್ರೆ ರೇಖಾ ಏನಿದ್ದಾಳೆ ಇವಳ ಡಾಟರ್ ಯಾರಾಗಿರ್ತಾರೆ, ಶ್ವೇತಾ. ರೋಹಿತ್ ಹ್ಯಾಸ್ ಎ ಸಿಸ್ಟರ್ ರೀತು. ರೋಹಿತ್ಗೆ ಒಬ್ಬಳು ಸಿಸ್ಟರ್ ಇರ್ತಾರೆ, ರೀತು. ಅಥವಾ ರೀತು ಎಂಬ ಸಹೋದರಿ, ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ. ಹಾಗಾದರೆ ರಾಜು ರೀತುನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧವನ್ನು ಹೊಂದಿದ್ದಾರೆ? ಸೊ ಹೌ ರಾಜು ಈಸ್ ರಿಲೇಟೆಡ್ ಟು ರೀತು. ಈಗ ರಾಜು ಈಸ್ ರಿಲೇಟೆಡ್ ಟು ರೀತು ಅಂದ್ರೆ ರೋಹಿತ್ ಮತ್ತೆ ರೀತು ಬ್ರದರ್ ಸಿಸ್ಟರ್. ಸೊ ರೋಹಿತ್ ಮತ್ತೆ ರೀತು ಬ್ರದರ್ ಸಿಸ್ಟರ್ ಅಂದ್ಮೇಲೆ ರೋಹಿತ್ಗೆ ರಾಜು ಫಾದರ್ ಆದ್ಮೇಲೆ ರೀತುಗೂ ಸಹ ರಾಜು ಏನಾಗಿರ್ಬೇಕು, ಫಾದರೇ ಆಗಿರ್ಬೇಕು. ಹಾಗಾಗಿ ಹೌ ರಾಜು ಈಸ್ ರಿಲೇಟೆಡ್ ಟು ರೀತು ಅಂತ ಕೇಳಿರೋದ್ರಿಂದ ಆಪ್ಷನ್ 1 ಏನಿದೆ ತಂದೆ ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿ. ಆಯ್ತಾ, ಹಾಗಾಗಿ ಸಿಂಪಲ್ ಕ್ವಶನ್ಸ್, ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಇಲ್ಲ, ಡೈರೆಕ್ಟ್ ಸ್ಟ್ರೈಟ್ ಅವೇ ಎಲ್ಲ ರಿಲೇಶನ್ಶಿಪ್ ಅನ್ನು ಕೊಟ್ಟಿದ್ದಾನೆ, ಹಾಗಾಗಿಂದ ಮಾಡ್ಬೋದು. ಸೊ ಫಾದರ್ ಇಸ್ ದ ರೈಟ್ ಆನ್ಸರ್. ಬ್ಲಡ್ ರಿಲೇಷನ್ ಬೇಸ್ಡ್, ರಕ್ತ ಸಂಬಂಧ. ದ ನೆಕ್ಸ್ಟ್ ರ್ಯಾಂಕ್ ಅಥವಾ ನಾವೇನು ವೆನ್ ಡಯಾಗ್ರಾಮ್ ಬೇಸ್ಡ್ ಅಂತ ಹೇಳ್ತೀವಿ. ಸೊ ಯಾವ್ದಾವ್ದೋ ರಿಲೇಶನ್ಶಿಪ್ ಕೊಟ್ಟಿರ್ತಾನೆ, ಯಾವ್ದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಬೇಸ್ಡ್ ಆನ್ ದಟ್ ಕ್ವಶನ್ಸ್ ಅನ್ನ ಮಾಡ್ಬೋದು. ಸೊ ಸ್ಟಡಿ ದಿ ಫಾಲೋಯಿಂಗ್ ಡಯಾಗ್ರಾಮ್. ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ದಿ ವುಮೆನ್ ಅಂಡ್ ಸರ್ಕಲ್ ರೆಪ್ರೆಸೆಂಟ್ ದಿ ಮ್ಯಾರಿಡ್ ಪೀಪಲ್ ಅಂತ ಹೇಳಿದ್ದಾನೆ. ಅಂದ್ರೆ ತ್ರಿಕೋನವು ಮಹಿಳೆಯರನ್ನು, ವೃತ್ತವು ವಿವಾಹಿತರನ್ನು ಮತ್ತು ಆಯತವು ಉದ್ಯೋಗಸ್ಥರನ್ನು ಪ್ರತಿನಿಧಿಸುತ್ತದೆ. ಸೊ ತ್ರಿಕೋನವು ಮಹಿಳೆಯರನ್ನು, ಅದೇ ರೀತಿ ವೃತ್ತವು ವಿವಾಹಿತರನ್ನು. ಸೊ ಈ ವೃತ್ತ ಇದೆಯಲ್ಲ, ಇದು ಇಂಗ್ಲಿಷ್ ಅಲ್ಲೂ ಕೊಟ್ಟಿದ್ದಾನೆ ನೋಡಿ. ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ವುಮೆನ್, ಸರ್ಕಲ್ ರೆಪ್ರೆಸೆಂಟ್ ಮ್ಯಾರಿಡ್ ಪೀಪಲ್, ಅಂದ್ರೆ ವಿವಾಹಿತರನ್ನು ಅಂತ ಕೊಟ್ಟಿದ್ದಾನೆ. ಅಥವಾ
ಮ್ಯಾರಿಡ್. ನೆಕ್ಸ್ಟ್ ಅಲ್ಲಿಗೆ ಸರ್ಕಲ್ ಕತೆ ಮುಗೀತು. ನೆಕ್ಸ್ಟ್ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ವುಮೆನ್. ಸೊ ಯಾವುದು ಈ ಟ್ರಯಾಂಗಲ್ ಇದೆಯಲ್ಲ ಇದು ವುಮೆನ್ ಟ್ರಯಾಂಗಲ್. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ರೆಕ್ಟಾಂಗಲ್ ರೆಪ್ರೆಸೆಂಟ್ ದಿ ಎಂಪ್ಲಾಯೀಸ್. ಇದು ಎಂಪ್ಲಾಯೀಸ್. ನೀವು ಬರ್ಕೊಳ್ಳೋದು ಬೇಡ, ನಿಮಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಇಲ್ಲಿ ಬರಿತೀವಿ. ಎಕ್ಸಾಮ್ ಅಲ್ಲೆಲ್ಲ ಬರ್ಕೊಳ್ಳೋದಲ್ಲ, ಡೈರೆಕ್ಟ್ ಆಗಿ ಮಾಡ್ಬಿಡ್ಬೋದು, ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಮತ್ತೆ ಎಕ್ಸಾಮ್ ಅಲ್ಲಿ ಬರಿತಾ ಇರಬೇಡಿ. ಸೊ ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್. ನೆಕ್ಸ್ಟ್ ಏನ್ ಕೇಳಿದಾನೆ, ರೆಪ್ರೆಸೆಂಟೇಷನ್ ಆಯ್ತಾ. ಸಮ್ ಆಫ್ ನಂಬರ್ಸ್. ನೋಡಿ ಸಮ್ ಅಂತ ಕೇಳಿದಾಗ ನಂಬರ್ ಗಳನ್ನ ಆಡ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಯಾವುದೋ ಒಂದನ್ನ ರೆಪ್ರೆಸೆಂಟೇಷನ್ ಕೇಳಿಲ್ಲ ಇಲ್ಲಿ. ಸಮ್ ಆಫ್ ದಿ ನಂಬರ್ಸ್ ವಿಚ್ ರೆಪ್ರೆಸೆಂಟ್ಸ್ ವುಮೆನ್ ಹೂ ಆರ್ ಮ್ಯಾರಿಡ್. ವುಮೆನ್ ಆಗಿರ್ಬೇಕು, ಮದುವೆ ಆಗಿರ್ಬೇಕು. ವುಮೆನ್ ಹೂ ಆರ್ ಮ್ಯಾರಿಡ್. ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನು ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ. ವಿವಾಹಿತ ಮಹಿಳೆಯರು ಅಂದ್ರೆ ವುಮೆನ್ ಹೂ ಆರ್ ಮ್ಯಾರಿಡ್, ನಾಟ್ ಎಂಪ್ಲಾಯೀಸ್. ನಾಟ್ ಎಂಪ್ಲಾಯೀಸ್ ಅಂದ್ರೆ ಏನು, ಈಗ ಎಂಪ್ಲಾಯೀಸ್ ಒಂದೇನಿದೆ ಇದನ್ನ ಬಿಟ್ಬಿಡೋಣ. ಈ ಪಾರ್ಟ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ರಿ, ಅದ್ರ ಅವಶ್ಯಕತೆ ಇಲ್ಲ. ನಿಮಗೆ ಏನಾಗಿರ್ಬೇಕು, ವುಮೆನ್ ಆಗಿರ್ಬೇಕು, ಮ್ಯಾರಿಡ್ ಆಗಿರ್ಬೇಕು. ಹಾಗಾದ್ರೆ ಯಾವ್ದೆಲ್ಲ ಇಂಟರ್ಸೆಕ್ಟ್ ಆಗಿರ್ಬೇಕು, ಸರ್ಕಲ್ ಮತ್ತೆ ತ್ರಿಕೋನ ಅಥವಾ ಸರ್ಕಲ್ ಅಂಡ್ ಟ್ರಯಾಂಗಲ್ ಏನಿದೆ ಅದೆರಡು ಇಂಟರ್ಸೆಕ್ಟ್ ಆಗಿರ್ಬೇಕು. ಈಗ ಆಪ್ಷನ್ ಬನ್ನಿ. ಮೊತ್ತ 11, ನೆಕ್ಸ್ಟ್ 9, 6, 7 ಇದೆ. ಇದರಲ್ಲಿ ಟ್ರಯಾಂಗಲ್ ಏನಿದೆ, ಸಾರಿ ರೆಕ್ಟಾಂಗಲ್ ಅಲ್ಲಿ ಏನೇನಿದೆ ಅದನ್ನ ಬಿಡ್ತಾ ಬರ್ರಿ. 7 ಆಪ್ಷನ್ ತಪ್ಪು, ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಮ್ ಇಲ್ಲಿ 7 ಇದೆ, 7 ಇದ್ದಿದ್ದು ಬರಕ್ ಸಾಧ್ಯನೇ ಇಲ್ಲ. ಅಥವಾ ಡೈರೆಕ್ಟ್ ಆಡ್ ಮಾಡೋದಾದ್ರು ಮಾಡ್ಬೋದು. ಕೇಳಿರೋದೇನವನು ವುಮೆನ್ ಹೂ ಆರ್ ಮ್ಯಾರಿಡ್ ನಾಟ್ ಎಂಪ್ಲಾಯೀಸ್ ಅಂತ ಕೇಳಿದಾನೆ. ಹಾಗಾಗಿ ನಾವು ಎಂಪ್ಲಾಯೀಸ್ ನ ಬಿಟ್ಬಿಟ್ರುವೆ ನನಗೆ ಮ್ಯಾರಿಡ್ ವುಮೆನ್ ಅಂದ್ರೆ ಸರ್ಕಲ್ ಮತ್ತೆ ಟ್ರಯಾಂಗಲ್ ಏನಿದೆ ಅದು ಮಾತ್ರ ಇಂಟರ್ಸೆಕ್ಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ನೋಡಿ ಇಂಡಿವಿಜುವಲ್ ಆಗಿ ಸರ್ಕಲ್ ಆಗ್ಲಿ ಅಥವಾ ಇಂಡಿವಿಜುವಲ್ ಆಗಿ ಟ್ರಯಾಂಗಲ್ ಆಗ್ಲಿ ತಗೊಳ್ಬೇಡಿ, ತಪ್ಪು. ಈ 1, 3, 8 ಇದನ್ನೆಲ್ಲ ತಗೊಳ್ತೀರಿ. 3 ಬರಲ್ಲ, 1 ಬರಲ್ಲ, 8 ಬರಲ್ಲ. ಆಯ್ತಾ ಸರ್ 5 ಬರುತ್ತಾ, 5 3 ಇಂಟರ್ಸೆಕ್ಟ್ ಆಗಿದೆ, 5 ಬರಲ್ಲ. 6 ಬರುತ್ತಾ, 6 2 ಇಂಟರ್ಸೆಕ್ಟ್ ಎಂಪ್ಲಾಯೀಸ್ ಆಗಿದೆ, 6 ಬರಲ್ಲ. ಸೊ ಅಲ್ಲಿ ಉಳಿದಿದ್ದು ಯಾವುದು 4 ಮತ್ತೆ 2. ಇದು 2 ಮಾತ್ರ ನಿಮ್ಮ ಆನ್ಸರ್. ವುಮೆನ್ ಮ್ಯಾರಿಡ್ ಮೊತ್ತ ಎಷ್ಟು ಅಂದ್ರೆ ಸೊ 4 + 2 6 ಇಸ್ ದ ರೈಟ್ ಆನ್ಸರ್. ಆಯ್ತಾ 4 2 6 ಅದು ವುಮೆನ್ ಹೂ ಆರ್ ಮ್ಯಾರಿಡ್. ಎಲಿಮಿನೇಷನ್ ಮಾಡೋದು ಗೊತ್ತಿರ್ಬೇಕು, ಸುಮ್ಮನೆ ಯಾವ್ದಾವ್ದನ್ನು ಟೋಟಲ್ ಮಾಡೋದಲ್ಲ. ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅನ್ನೋದು ಗೊತ್ತಿದ್ರೆ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 18. ಒಬ್ಬ ಮನುಷ್ಯನು ಕೆಲವು ಕಿತ್ತಳೆ ಹಣ್ಣುಗಳನ್ನು ₹30ಕ್ಕೆ ಡಜನ್ ಅಂತೆ ಖರೀದಿಸಿದನು. ನೋಡಿ ಇದು ಪರ್ಚೇಸ್ ಮಾಡ್ತಾ ಇರೋದು. ಖರೀದಿ ಅಂದ್ರೆ ಏನು, ತಗೊಳ್ತಾ ಇರೋದು. ಆಯ್ತಾ ಅಷ್ಟೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳನ್ನು 25ಕ್ಕೆ ಡಜನ್ ಅಂತೆ ಖರೀದಿಸಿದನು. ಅಂದ್ರೆ 1 ಡಜನ್ಗೆ ₹30 ಹಂಗೆ ಕಿತ್ತಳೆ ಹಣ್ಣನ್ನು ತಗೊಳ್ತಾನೆ. ನೆಕ್ಸ್ಟ್ ಅದೇ ರೀತಿ 1 ಡಜನ್ಗೆ ₹25 ಹಾಗೆ ಕಿತ್ತಳೆ ಹಣ್ಣನ್ನು ತಗೊಳ್ತಾನೆ. ಇದು ಎರಡೂ ಸಹ ಅವನು ತಗೊಂಡಿರ್ತಕ್ಕಂಥದ್ದು, ಅಂದ್ರೆ ಪರ್ಚೇಸ್ ಮಾಡಿರ್ತಕ್ಕಂಥದ್ದು, ಕೊಂಡುಕೊಂಡಿದ್ದು. ಹಿ ಸೋಲ್ಡ್ ಅಂದ್ರೆ ಅವನು ಅದನ್ನು ಮಾರ್ತಾನೆ. ಹಿ ಸೋಲ್ಡ್ at ₹32 per dozen. 1 ಡಜನ್ಗೆ ₹32 ಹಾಗೆ ಮಾರ್ತಾನ ಅವನು. ಆಯ್ತಾ ಮಾರಿದ ಮೊತ್ತ 1 ಡಜನ್ಗೆ ₹32. ಸೊ ಮಾರಿದಾಗ ಏನಾಗುತ್ತೆ, ಹಿ ಗೈನ್ಡ್ ₹270. ಹಾಗಾದ್ರೆ ₹270 ಏನ್ ಮಾಡ್ತಾನೆ, ಲಾಭ ಗಳಿಸ್ತಾನೆ ಮಾರಿದಾಗ. ₹32 ಮಾರಿದಾಗ. ದಿ ಟೋಟಲ್ ನಂಬರ್ ಆಫ್ ಆರೆಂಜಸ್ ಬಾಟ್ ಬೈ ಹಿಮ್. ಹಾಗಾದ್ರೆ ಅವನು ₹270 ಪ್ರಾಫಿಟ್ ಗೈನ್ ಮಾಡಬೇಕು ಅಂದ್ರೆ ಎಷ್ಟು ಆರೆಂಜ್ ನ ಬೈ ಮಾಡ್ಬೇಕಂದ್ರೆ ಎಷ್ಟು ಆರೆಂಜ್ ನ ತಗೊಳ್ಬೇಕು, ಕೊಂಡುಕೊಂಡಿರ್ತಕ್ಕಂತಹ ಅಥವಾ ಖರೀದಿಸಿದ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ. ಆಯ್ತಾ ಹಾಗಾಗಿ ಕ್ವಶನ್ ಅನ್ನ ನೀವು ಯಾವ್ದೋ ಕನ್ನಡ ಓದೋರು ಕನ್ನಡ ಓದಿ, ಇಂಗ್ಲಿಷ್ ಓದೋರು ಇಂಗ್ಲಿಷ್ ಓದಿ. ನೋಡಿ ₹30 1 ಡಜನ್ ತಗೊಂಡಿಯಾನೀಗ. ₹30 ಕೊಟ್ಟು 1 ಡಜನ್ ತಗೊಂಡಿಯಾನ. ಆಯ್ತಾ ಎಷ್ಟಿದೆಯೋ ಗೊತ್ತಿಲ್ಲ ಅದ್ರಲ್ಲಿ. 1 ಡಜನ್ ಅಂತೆ, 1 ಡಜನ್ಗೆ ₹30. ನೆಕ್ಸ್ಟ್ ₹25 ಕೊಟ್ಟು ಇನ್ನೊಂದು ಡಜನ್ ತಗೊಂಡಿ. ಅಲ್ಲಿಗೆ ಎಷ್ಟು ಡಜನ್ ಆಯ್ತು ಟೋಟಲ್ ಆಗಿ? 2 ಡಜನ್ ಆಯ್ತು. ಆಯ್ತಾ 30 25 ಎಷ್ಟಾಯ್ತು? 55 ಆಯ್ತು. 55 3 2 5 ಆ ಕಡೆ 5 55. ಅದನ್ನ 2 ಇಂದ ಡಿವೈಡ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆದ್ರೂ ಮಾಡಬಹುದು. ಆಯ್ತಾ 55. ನೆಕ್ಸ್ಟ್
ಸೇಲ್ ಮಾಡ್ಬೇಕಾದ್ರೆ ಏನ್ ಮಾಡಿದಾನೆ, 32 ರೂಪಾಯಿಗೆ ಸೇಲ್ ಮಾಡಿದಾನೆ. ಆಯ್ತಾ, ಈಗ 32 ಈಗ ಬೈ 55ಕ್ಕೆ ಬೈ ಮಾಡಿದಾನೆ ಅಂತ ಆಯ್ತು. 55 ಸೊ ಅಲ್ಲಿಗೆ 2 ಡಜನ್ ಬೈ ಮಾಡ್ತಾ ಇರೋದು. ಯಾಕಂದ್ರೆ ನೀವು ಇಂಡಿವಿಜುವಲ್ ಬೇಕು ಅಂದ್ರೆ 55 ಯಾಕಂದ್ರೆ ಇಲ್ಲಿ 32 ರೂಪಾಯಿ ಏನಿದೆ, ಇದು 1 ಡಜನ್ಗೆ 32 ರೂಪಾಯಿಗೆ ಮಾರಿರೋದು ಅವನು. ಹಾಗಾದ್ರೆ 1 ಡಜನ್ಗೆ ಅವ್ನು ಎಷ್ಟು ಕೊಂಡ್ಕೊಂಡಿದ್ದಾನೆ ಅಂದ್ರೆ 55 ಮತ್ತೆ 2 ಇಂದ ಡಿವೈಡ್ ಮಾಡಬೇಕು 1. ಇಲ್ಲ ಸರ್ ನನಗೆ ಡಿವಿಷನ್ ನೋಡಿ, ನಾನು 2 ರೀತಿ ಸಾಲ್ವ್ ಮಾಡ್ತೀನಿ ಕ್ವಶನ್ಸ್ ಅನ್ನ. ಆಯ್ತಾ, 55 ಡಿವೈಡೆಡ್ ಬೈ 2 ಅಂದ್ರೆ 27.5 ಆಗತ್ತೆ. ಇದು ಖರೀದಿ ಮಾಡಿರ್ತಕ್ಕಂತಹ ಬೆಲೆ 27 ರೂಪಾಯಿ ಖರೀದಿ ಮಾಡಿದಾನೆ. ಸೇಲ್ ಮಾಡ್ಬೇಕಾದ್ರೆ ಏನ್ ಮಾಡಿದಾನೆ, 32 ರೂಪಾಯಿಗೆ ಅದನ್ನ ಮಾರಿದಾನ. ಅಂದ್ರೆ 32 ರೂಪಾಯಿಗೆ ಮಾರಿದಾನೆ ಅಂದ್ರೆ ಖರೀದಿ ಮಾಡಿದ್ದಕ್ಕಿಂತ ಜಾಸ್ತಿಗೆ ಮಾರಿದಾನೆ. ಜಾಸ್ತಿಗೆ ಮಾರಿದಾನೆ ಅಂದ್ಮೇಲೆ ಪ್ರಾಫಿಟ್ ಆಗಿರ್ಲೇಬೇಕಲ್ಲ. ಆಯ್ತಾ ನೋಡಿ, 27 32 ಅಂದ್ರೆ ಆ ಕಡೆ 2 ಈ ಕಡೆ 2.5. ನಾನು ಡೈರೆಕ್ಟ್ ಆಗಿ ಬರಿತೀನಿ 4.5. ಆಯ್ತಾ, ಇದು ಪ್ರಾಫಿಟ್. ಓವರ್ ಆಲ್ ಪ್ರಾಫಿಟ್ 270 ರೂಪಾಯಿ. ಆಯ್ತಾ, 32 ಡಜನ್ ಅಂತ ಮಾರಿದಾಗ 270ರಷ್ಟು ಲಾಭ ಗಳಿಸಿದನು. ಈಗ 4.5 ರೂಪೀಸ್ ಪ್ರಾಫಿಟ್ ಆಗಿದೆ. ಸೊ 270 ಟೋಟಲ್ ಪ್ರಾಫಿಟ್ ಆದ್ರೆ, ಅಥವಾ 270 ರೂಪಾಯಿ ಪ್ರಾಫಿಟ್ ಅನ್ನ ಅರ್ನ್ ಮಾಡಬೇಕಾದ್ರೆ ಅವನು ಎಷ್ಟು ಹಣ್ಣುಗಳನ್ನ ಖರೀದಿ ಮಾಡಬೇಕು, ಅಥವಾ ಖರೀದಿ ಮಾಡಿದ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಡಜನ್, ಆನ್ಸರ್ ಡಜನ್ ಅಲ್ಲಿದೆ, ಹಾಗಾಗಿ ಡಜನ್ ಅಲ್ಲೇ ಮಾಡ್ಬೋದು. ಆಯ್ತಾ ನೋಡಿ, 45 ಇದೆ. ಇದನ್ನ ಇಂಟು 2 ಮಾಡಿ 9ಗೆ ರೆಡ್ಯೂಸ್ ಮಾಡಿ ಮಾಡ್ತಾರೆ. ಇಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇರ್ತಕ್ಕಂಥ ನೋಡಿ, ಈ ಡೆಸಿಮಲ್ ರಿಮೂವ್ ಆಗ್ಬೇಕು ಅಂದ್ರೆ ನ್ಯೂಮರೇಟರ್ಗೆ 0 ಹಾಕ್ಬೇಕು. ಡಿನಾಮಿನೇಟರ್ ಅಲ್ಲಿ ಎಷ್ಟು ಡೆಸಿಮಲ್ ಇದೆಯೋ ಅಷ್ಟು 0 ನ್ಯೂಮರೇಟರ್ಗೆ ಸೇರಿಸಿದ್ರೆ ಆಯ್ತು. 45ನ್ನ 2 ಸಲ ಮಾಡಿದ್ರೆ 90. 9 ಅಥವಾ 93ಲಿ 27 ಆಗತ್ತೆ. ಆಯ್ತಾ, ಹಾಗಾದ್ರೆ 45ನ್ನ 2 ಸಲ ಮಾಡಿದ್ರೆ 90 ಆದ್ರೆ 93ಲಿ 20. ನೀವು ಮಾಡ್ತೀರಿ 5 9ಲಿ 45 ಮತ್ತೆ ಅದನ್ನೇ ಮಾಡೋದು. ಆಯ್ತಾ, 5 5ಲಿ 25 ಅಂತ 2 ಒಂದೇ, ಅದನ್ನೇ ಮಾಡೋಣ. ಯಾಕಂದ್ರೆ ನಾನು ಡೈರೆಕ್ಟ್ 45ರಲ್ಲಿ ಮಾಡ್ತೀನಿ, ನಿಮಗೆ ಅರ್ಥ. 5 9ಲಿ ಅಥವಾ 5 9ಲಿ 45 ಇದು 5ರಲ್ಲಿ ಡಿವೈಡ್ ಆಗುತ್ತೆ 1. ಇಲ್ಲ ಅಂದ್ರೆ 9 5ಲಿ 45 ಆದ್ರೆ 93ಲಿ 27 ಆಗುತ್ತೆ. 2 ಒಂದೇ, 2ರಲ್ಲಿ ಯಾವ್ದಾದ್ರು ಮಾಡ್ಬೋದು. ನಿಮ್ ಚಾಯ್ಸ್, ಯಾವ ಟೇಬಲ್ ಬೇಕಾದ್ರೂ ಯೂಸ್ ಮಾಡ್ಬೋದು. 9 5ಲಿ 45, 9 3ಲಿ 27, 5 6ಲಿ 30, 60 ಡಜನ್ ಆನ್ಸರ್. ಇಂಡಿವಿಜುವಲ್ ಆಗಿ ನೀವು ಅದನ್ನ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ. ಇಲ್ಲ ಡೈರೆಕ್ಟ್ ಮಾಡ್ತೀನಿ ನಾನು, ಇಂಡಿವಿಜುವಲ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಲ್ಲ, 55 ಡಿವೈಡೆಡ್ ಬೈ 2 ಮಾಡಿದ್ರೆ ಡೆಸಿಮಲ್ ಬರುತ್ತೆ ಅನ್ನೋದಾದ್ರೆ ಇನ್ನು ಸ್ಪೀಡ್ ಆಗಿ ಹೇಗೆ ಮಾಡ್ಬೋದು ನೋಡಿ. 55 ಇಲ್ಲಿ ತನಕ ಗೊತ್ತಾಯ್ತು ನಿಮಗೆ. 55 ಡಿವೈಡೆಡ್ ಬೈ 2 ಬಂತಲ್ವಾ, ಅದನ್ನ ಡಿವೈಡ್ ಮಾಡೋದಲ್ಲ, ಹಾಗೆ ಇರ್ಬೇಕದು. 55 ಡಿವೈಡೆಡ್ ಬೈ 2 ಏನಿದೆ, ಇದು ಖರೀದಿ ಮಾಡಿದ ಬೆಲೆ. ಮಾರಾಟ ಮಾಡಿದ್ದು ಎಷ್ಟಿದೆ, 32 ಇದೆ. ಈ 2 ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಡೆಸಿಮಲ್ ಇಲ್ಲಲ್ಲ, 1 ಇದೆಯಲ್ಲ, ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಹಾಗಾಗಿ 2 ಮತ್ತೆ 1 2. ಅವಾಗ ಏನಾಗುತ್ತೆ, 55 32 ಇಂಟು 2 ಮಾಡಿದ್ರೆ 64 ಆಗುತ್ತೆ. 55 64 ಡಿಫ್ರೆನ್ಸ್ ಎಷ್ಟು, 9. ಆಯ್ತಾ, ಸೊ ಅಲ್ಲಿ ಎಷ್ಟಿದೆ, 270 ಇದೆ. 270 ಇದೆ. ಸೊ 270 ಡಿವೈಡೆಡ್ ಬೈ 9 ಅಂದ್ರೇನು, 9 3ಲಿ 27. ನಿಮಗೇನು ಆನ್ಸರ್ ಬರುತ್ತೋ ಅದನ್ನ ಇಂಟು 2 ಮಾಡಿದ್ರೆ ಮುಗೀತು, 60 ಡಜನ್. ಆಯ್ತಾ, ಯಾಕೆ ಇಂಟು 2 ಮಾಡಬೇಕು ಅಂದ್ರೆ ಇಲ್ಲಿ ಎಲ್ಲಾ ಕಡೆನೂ ನೋಡಿ 55 ಬೈ 2ನ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗ್ತೀವಿ. ಆಯ್ತಾ, ಸೊ ಅಲ್ಲಿ 9 ಬರುತ್ತೆ, 55 64. ಯಾಕಂದ್ರೆ ಈ 55 ಅನ್ನೋದು 2 ಡಜನ್ ಇಂದು, 64 ಅನ್ನೋದು 1 ಡಜನ್ ಅಲ್ಲ. 1 ಡಜನ್ಗೆ 30 ರೂಪಾಯಿಗೆ ಮಾರಿರೋದು ಅವನು. 2 ಡಜನ್, ಸಾರಿ 32ಕ್ಕೆ ಮಾರಿರೋದು 1 ಡಜನ್. 32ಕ್ಕೆ 1 ಡಜನ್ ಅಂತ ಮಾರಿರೋದು. 64 2 ಡಜನ್ಗೆ ಆಗುತ್ತೆ. ಹಾಗಾಗಿ ಫೈನಲ್ ಆನ್ಸರ್ ಇಂಟು 2 ಮಾಡಲೇಬೇಕು. 30 ಇಂಟು 2 60. ಆ ಥರನೂ ಮಾಡ್ಬೋದು, ಡೆಸಿಮಲ್ ಡಿವಿಷನ್ ಬರಲ್ಲ. ನೆಕ್ಸ್ಟ್, ನಗರದ ಮೆಟ್ರೋ ಪ್ರಯಾಣ ದರವು ನಿಗದಿತ ದರ ಮತ್ತು ಪ್ರಯಾಣಿಸಿದ ದರಕ್ಕೆ ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದರವನ್ನು ಒಳಗೊಂಡಿರುತ್ತದೆ. 5 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರಯಾಣ ದರ 70 ಮತ್ತು 8 ಕಿಲೋಮೀಟರ್ ಪ್ರಯಾಣಕ್ಕೆ 106 ಪ್ರಯಾಣ ದರವಿರುತ್ತದೆ. 5 ಕಿಲೋಮೀಟರ್ ಇದೆ, 8 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ಗೆ 70 ರೂಪಾಯಿ, 8 ಕಿಲೋಮೀಟರ್ಗೆ 106 ರೂಪಾಯಿ.
ಒಬ್ಬ ವ್ಯಕ್ತಿಯು 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಬೇಕಾದರೆ ನೀಡಬೇಕಾದ ಒಟ್ಟು ಪ್ರಯಾಣ ದರ ಎಷ್ಟು? ದಿ ಮೆಟ್ರೋ ಫೇರ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಫೇರ್ ಟುಗೆದರ್ ವಿತ್ ದಿ ಫೇರ್ ಫಾರ್ ದಿ ಡಿಸ್ಟೆನ್ಸ್ ಕವರ್ಡ್. ಅಂದ್ರೆ ಫಿಕ್ಸ್ಡ್ ಫೇರ್ ಇರುತ್ತೆ, ಅದೇ ರೀತಿ ಡಿಸ್ಟೆನ್ಸ್ ಕವರ್ ಮಾಡಿದಕ್ಕೆ ಎಷ್ಟು ಅನ್ನೋದಿರುತ್ತೆ. ಫಾರ್ ಡಿಸ್ಟೆನ್ಸ್ ಆಫ್ 5 ಕಿಲೋಮೀಟರ್ 70. ನೋಡಿ, 5 ಕಿಲೋಮೀಟರ್ ಡಿಸ್ಟೆನ್ಸಿಗೆ 70 ರೂಪಾಯಿ, 70 rupees. ನೆಕ್ಸ್ಟ್, ಫಾರ್ ಎ ಜರ್ನಿ ಆಫ್ 8 ಕಿಲೋಮೀಟರ್ ಫೇರ್ ಈಸ್ 106. 8 ಕಿಲೋಮೀಟರ್ಗೆ 106 ರೂಪಾಯಿ, 106. 5 ಕಿಲೋಮೀಟರ್ಗೆ 70, 8 ಕಿಲೋಮೀಟರ್ಗೆ 106. ಈಗ ಕಿಲೋಮೀಟರ್ ಡಿಫರೆನ್ಸ್ ಎಷ್ಟು ಬಂತು? 5, 8. ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಡಿಫರೆನ್ಸ್ ಬಂತು? 3 ಕಿಲೋಮೀಟರ್ ಡಿಫರೆನ್ಸ್ ಬಂತು. ಕರೆಕ್ಟಾ? ಅಮೌಂಟ್ ಎಷ್ಟು ಬರುತ್ತೆ? 70, 106 ಅಂದ್ರೆ 36 ಬರುತ್ತೆ. 3ಗೆ 36. ಹಾಗಾದ್ರೆ 3 ಕಿಲೋಮೀಟರ್ಗೆ 36 ಆದ್ರೆ 1ಗೆ ಎಷ್ಟು? 3 1s 3 12s 12 3 36, 12 ಆಯ್ತಲ್ವಾ? ಈಗ ಫಸ್ಟ್ ಎಷ್ಟು? 5 ಕಿಲೋಮೀಟರ್ ಇತ್ತು. 12 into 5. ನೆಕ್ಸ್ಟ್ 12 into 8. 12 into 8. 12 5 60. 12 8 96. ಆಯ್ತಾ? ಇದು ಮೆಟ್ರೋ ಪ್ರಯಾಣ ಅಥವಾ ಪ್ರಯಾಣಿಸಿದ ದೂರಕ್ಕೆ ಇರ್ತಕ್ಕಂತಹ ದರ. ಯಾಕಂದ್ರೆ ಅಲ್ಲಿ ಮೆಟ್ರೋ ಫೇರ್ ಇನ್ ಎ ಸಿಟಿ ಕನ್ಸಿಸ್ಟ್ ಆಫ್ ಫಿಕ್ಸ್ಡ್ ಫೇರ್ ಅಂಡ್ ಫೇರ್ ಫಾರ್ ದಿ ಡಿಸ್ಟೆನ್ಸ್ ಇದೆ. ಅದು ಫೇರ್ ಫಾರ್ ದಿ ಡಿಸ್ಟೆನ್ಸ್ ಆಯ್ತು 60. ಬಟ್ ಅವನು 5 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ 70 ರೂಪಾಯಿ ಕೊಡ್ತಾನಂತೆ. ಅಂದ್ರೆ ನೋಡಿ, 60 ರೂಪಾಯಿ ಚಾರ್ಜ್ ಇರೋದು ಪ್ಲಸ್ 10 ರೂಪಾಯಿ ಏನಾಗುತ್ತೆ? ಫಿಕ್ಸ್ಡ್ ಚಾರ್ಜ್ ಆಗುತ್ತೆ. ಆಯ್ತಾ? ಅಥವಾ ಫಿಕ್ಸ್ಡ್ ಫೇರ್ ಆಗತ್ತದು. ಫಿಕ್ಸ್ಡ್ ಫೇರ್ ಅಂತ ಅವನೇ ಕೊಟ್ಟೇನು, ಫಿಕ್ಸ್ಡ್ ಫೇರ್ ಅಥವಾ ನಿಗದಿತ ದರ. ಆಯ್ತಾ? 5 ಕಿಲೋಮೀಟರ್ ಅಲ್ಲಿ. ನೆಕ್ಸ್ಟ್ 8 ಕಿಲೋಮೀಟರ್ ಅಲ್ಲಿ 96. 10 ಆದ್ರೆ ಏನಾಗುತ್ತೆ? 106 ಆಗುತ್ತೆ. 60 10 70 96 10 100. ಅಲ್ಲಿ ಸರಿ ಇದೆಯಲ್ಲ? ನೆಕ್ಸ್ಟ್ ನಿಮಗೆ ಕೇಳಿರೋದೇನೀಗ? ಫಾರ್ ದಿ ಡಿಸ್ಟೆನ್ಸ್ ಆಫ್ 20 ಕಿಲೋಮೀಟರ್. ಹಾಗಾದ್ರೆ 20 1 ಕಿಲೋಮೀಟರ್ಗೆ ಎಷ್ಟು? 12 ರೂಪಾಯಿ. 12 2 24, 240. ಫಿಕ್ಸ್ಡ್ ಫೇರ್ ಎಷ್ಟು? 10 ರೂಪಾಯಿ. ಹಾಗಾದ್ರೆ ನಿಮ್ಮ ಆನ್ಸರ್ ಎಷ್ಟು? 250 ರೂಪಾಯಿ. ಕ್ವಶನ್ ಎಷ್ಟು ಅನಲೈಸ್ ಮಾಡ್ತಿರೋ ಅಷ್ಟು ಈಸಿ. ಇದನ್ನ ಈಕ್ವೇಶನ್ ಹಾಕೊಂಡು ಮಾಡೋರು ಇದ್ದಾರೆ. F + A. ಅದು ಏನು ಈಕ್ವೇಶನ್ ಹಾಕೊಳ್ತಿರೋ, ಅದು ಏನು ಮಾಡ್ತಾರೋ ಆ ಈಕ್ವೇಶನ್ ಅವರಿಗೆ ಅರ್ಥ ಆಗ್ಬೇಕು. ಈಕ್ವೇಶನ್ ಅವಶ್ಯಕತೆನೇ ಇಲ್ಲ. ಕಿಲೋಮೀಟರ್ ಡಿಫ್ರೆನ್ಸ್ ನೋಡ್ಕೊಳ್ಳಿ, ಅಮೌಂಟ್ ಡಿಫ್ರೆನ್ಸ್ ಮಾಡ್ಕೊಳ್ಳಿ. 5 ಕಿಲೋಮೀಟರ್ಗೆ 70 ರೂಪಾಯಿ ಆದರೆ 8 ಕಿಲೋಮೀಟರ್ಗೆ 106. ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು? 36. ಕಿಲೋಮೀಟರ್ 3 ಡಿಫ್ರೆನ್ಸ್ ಬರುತ್ತೆ, ಅಮೌಂಟ್ 36 ಡಿಫ್ರೆನ್ಸ್ ಬರುತ್ತೆ. 1 ಕಿಲೋಮೀಟರ್ಗೆ ಎಷ್ಟು? 12. ಅಲ್ಲಿ ಫಿಕ್ಸ್ಡ್ ಫ್ರೀ 10 ರೂಪಾಯಿ. ಹಾಗಾಗಿ ನಿಮಗೆ 12 ರೂಪಾಯಿ ಕಿಲೋಮೀಟರ್ಗೆ ಬೀಳುತ್ತೆ. 12 2 24, 240. 10 ರೂಪಾಯಿ ಫಿಕ್ಸ್ಡ್ ಫೇರು. ಹಾಗಾಗಿ ಟೋಟಲ್ 250. ಫೈನಲ್ ಆನ್ಸರ್ 250. ಮತ್ತು 240 ಆಪ್ಷನ್ ಇಲ್ಲ. ಮತ್ತು 240 ಆಪ್ಷನ್ ಇದ್ರೆ 240 ಟಿಕ್ ಆಗ್ತದೆ. ಕೋಡಿಂಗ್ ಡಿಕೋಡಿಂಗ್, ABCD ಆಟ ಆಡೋದು. ಚಿಕ್ಕ ಮಕ್ಕಳಿದ್ದಾಗ ABCD ಕಲ್ತಿರಲಿ. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಲಕ್ಕಿಯನ್ನು NSEIA ಎಂದು ಕೋಡ್ ಮಾಡಿದರೆ ಅದೇ ಭಾಷೆಯಲ್ಲಿ ಹ್ಯಾಪಿಯನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ? ಇಫ್ ಲಕ್ಕಿ ಈಸ್ ಕೋಡೆಡ್ ಆಸ್ NSEIA, LUCKY, NSEIA, LMN. ಒಂದು ಡಿಫ್ರೆನ್ಸ್ ಇದೆ, ಮಾಡ್ಬೋದಾ ಅಲ್ಲಿಗೆ? LUCKY, NSEIA. L MN +1. U ಇರೋದು ಎಷ್ಟು? ಪ್ರಿಸೀಡಿಂಗ್. S ಆದ್ಮೇಲೆ TU. ಅಲ್ಲಿಗೆ ಒಂದು ಪ್ರಿಸೈಡಿಂಗು, ಒಂದು ಫಾರ್ವರ್ಡಿಂಗು. ಮುಂದೆ ನೋಡೋದೇ ಬೇಡ. C ಆದ್ಮೇಲೆ DE. ನೆಕ್ಸ್ಟ್ I ಇದೆ, JK. Y ಇದೆ ಅಥವಾ Y ನ ಪ್ರಿಸೈಡಿಂಗು, ಸೊ Z. ನೆಕ್ಸ್ಟ್ E. ಸೊ ಅಲ್ಲಿಗೆ
ಫಸ್ಟ್ ಏನ್ ಮಾಡಿದಾನೆ +1 -1 +1 -1 +1 ಆಯ್ತಾ LMN. ಈಗ ಅದೇ ರೀತಿ ಏನ್ ಮಾಡಬೇಕು ಹ್ಯಾಪಿ HAPPY ಸುಮ್ಮನೆ HAPPY ಎಲ್ಲದಕ್ಕೂ ಐಡೆಂಟಿಫೈ ಮಾಡ್ತಾ ಇರೋದಲ್ಲ ಆಯ್ತಾ. ಫಸ್ಟ್ ಏನ್ ಮಾಡಿ ಫಸ್ಟ್ ಲಾಸ್ಟ್ ಲೆಟರ್ ನೋಡ್ಕೊಳ್ಳಿ ಅಷ್ಟೇ. ಫಸ್ಟ್ ಏನಿದೆ ಲಾಸ್ಟ್ ಏನಿದೆ ಹೆಚ್ಚಿದೆ ಅಲ್ಲಿಗೆ ಏನ್ ಮಾಡಿದ್ದ ಎಲ್ಲಿರೋದು ಎನ್ ಆಗಿದೆ ಅಂದ್ರೆ ಎಲ್ಲ ಫಾರ್ವರ್ಡ್ LMN HIJ. ನಿಮ್ಮ ಆನ್ಸರ್ ಏನೇ ಇದ್ರು ಜೆ ಇಂದ ಸ್ಟಾರ್ಟ್ ಆಗ್ಬೇಕು. ಸರ್ ಎಲ್ಲ ಜೆ ಇದೆ ಸೀದಾ ಲಾಸ್ಟಿಗೆ ಬನ್ನಿ. ವೈಗೆ ಅವನೇ ಕೊಟ್ಬಿಟ್ಟೇನೆ ಅದಕ್ಕೆ ಹೇಳಿದ್ದು. ಮತ್ತೆ ಇದನ್ನ ಏನ್ ಮಾಡ್ತಾರೆ ಇನ್ ಬುದ್ಧಿಜೀವಿಗಳು ವೈ ಆದ್ಮೇಲೆ ಮತ್ Z A ಹುಡುಕ್ತ ಅವನೇ ಕೊಟ್ಬಿಟ್ಟೇನೆ ವೈಗೆ ಎ ಬರುತ್ತೆ ಅಂದ್ಮೇಲೆ ಇಲ್ಲಿ ಮುಗೀತು. ಎ ಬರ್ದ್ಬಿಡ್ರಿ ಇದು ನೋಡೋದೇ ಬೇಡ ಆಯ್ತಾ. ವೈ ಆದ್ಮೇಲೆ Z ಆದ್ಮೇಲೆ ಎ. ಅಲ್ಲಿಗೆ ಜೆ ಮತ್ತೆ ಎ ಯಾವ್ದು ಆಪ್ಷನ್ ಇದೆ ಮುಗೀತು. ಇನ್ನು ಆನ್ಸರ್ ಮಾಡೋದೇ ಬೇಡ. ಇಲ್ಲ 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 ಆನ್ಸರ್ ಫಸ್ಟ್ ಈಸ್ ಕರೆಕ್ಟ್. ನೀವು ಇದೆಲ್ಲ ಮಾಡ್ತಾ ಕೂತ್ಕೊಳ್ತೀರಿ. ಎ ಆದ್ಮೇಲೆ B C ಅಥವಾ ಎನ ಪ್ರಿಸೀಡಿಂಗು P ನ ಪ್ರಿಸೀಡಿಂಗು ಫಾರ್ ಏನಕ್ಕೆ ಬೇಕದು. JAL ಬೇರೆ ಆಪ್ಷನ್ ಇದ್ರೆ ಚೆಕ್ ಮಾಡಿ. ಇದನ್ನೇ ಎಕ್ಸಾಮ್ ಅಲ್ಲಿ ನೀವು ಟೈಮ್ ಸೇವ್ ಅಂತ ಹೇಳ್ತೀವಿ. ಟೈಮ್ ಸೇವ್ ಮಾಡ್ಬೇಕಾದ್ರೆ ಇಂಥವ್ನು ಮಾಡ್ಬೇಕಾಗತ್ತೆ. ಟೈಮ್ ವೇಸ್ಟ್ ಮಾಡ್ಬೇಕಾದ್ರೆ ಫುಲ್ ಕಂಪ್ಲೀಟ್ ಸಾಲ್ವ್ ಮಾಡ್ಬೇಕಾಗತ್ತೆ. ಮಾಡಿದ್ರು ಒಂದೇ ಬಿಟ್ರು ಒಂದು. ಈಗ ಹೆಚ್ಚಿನ ಫಾರ್ವರ್ಡಿಂಗ್ ತಗೊಂಡು ಎನ ಪ್ರಿಸೀಡಿಂಗ್ ತಗೊಳ್ಳಿ. ಎನ ಪ್ರಿಸೀಡಿಂಗ್ ಯಾವುದು Z ನ ಪ್ರಿಸೀಡಿಂಗ್ ಯಾವುದು Y. ಒಂದ್ ಅಕ್ಷರ ಬಿಟ್ಟು ತಗೋಬೇಕಲ್ಲ. ವೈಗೆ ಎ ಆದ್ರೆ ಹೇಗೆ ವೈನೇ ಬರ್ಬೇಕು. ನೆಕ್ಸ್ಟ್ P ಫಾರ್ವರ್ಡಿಂಗ್ QR. P ನ ಪ್ರಿಸೀಡಿಂಗ್ ಸೊ ಅಲ್ಲಿಗೆ ON ಮುಗಿತಾವ. JYRNA ಸಾಲ್ವ್ ಮಾಡಿದ್ರು ಅದೇ ಆನ್ಸರು. ಸಾಲ್ವ್ ಮಾಡಲಿಲ್ಲ ಡೈರೆಕ್ಟ್ ಫಸ್ಟ್ ಲಾಸ್ಟ್ ಐಡೆಂಟಿಫೈ ಮಾಡಿದ್ರು ಅದೇ ಆನ್ಸರ್. ತ್ರಿಭುಜದ ಕೋನಗಳು 3:7 ತ್ರಿಭುಜ ಅಂದ ಕೂಡಲೇ ನಮ್ಮ ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾರೆ. ತ್ರಿಭುಜದ ಕೋನಗಳು 3:2:7 ಅನುಪಾತದಲ್ಲಿದ್ದರೆ ಆ ತ್ರಿಭುಜದ ಕೋನಗಳು. ಇಫ್ ಆಂಗಲ್ಸ್ ಆಫ್ ದಿ ಟ್ರಯಾಂಗಲ್ ಆರ್ ಇನ್ ದಿ ರೇಷಿಯೋ ಆಫ್ 3:2:7 ದೆನ್ ದ ಆಂಗಲ್ಸ್ ಆರ್. ನೋಡಿ ಒಂದು ತ್ರಿಭುಜ ಅಂದಾಗ ಈ ರೀತಿ ಇರುತ್ತೆ. ಇಲ್ಲಿ ಆಂಗಲ್ಸ್ ಅವನೇನ್ ಹೇಳಿದಾನೆ ಈ 3 ಆಂಗಲ್ಸ್ ಇದೆಯಲ್ಲ ಇದರ ರೇಷಿಯೋ ಏನಿದೆಯಂತೆ 3:2:7 ಇದೆ. ಹಾಗಾದ್ರೆ ಈ ತ್ರಿಭುಜ ಅಂತ ಬಂದಾಗ ಇದರ ಓವರ್ ಆಲ್ ಆಂಗಲ್ ಅಥವಾ ಟೋಟಲ್ ಡಿಗ್ರಿ ಎಷ್ಟು ಅನ್ನೋದು ಗೊತ್ತಿರಬೇಕು. ನೋಡಿ ಟೋಟಲ್ ಡಿಗ್ರಿ ಯಾವತ್ತೂ ಸಹ 180 ಅಂದ್ರೆ ಈ ರೇಷಿಯೋ ಟೋಟಲ್ ಮಾಡ್ಕೊಂಡ್ರೆ ಮುಗೀತು. 7 3 10 2 12 12ಕ್ಕೆ 180 ಆದ್ರೆ 12ಕ್ಕೆ 180 ಟೋಟಲ್ 180 ಆದ್ರೆ ಅವನೇನ್ ಕೇಳಿದಾನೆ ಆಂಗಲ್ಸ್ ಅಂದ್ರೆ ಈ 3 ಆಂಗಲ್ಸ್ ಕೇಳಿದಾನೆ. ಯಾವ್ದಾದ್ರು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 12ಕ್ಕೆ 180 ಆದ್ರೆ 3ಕ್ಕೆ ಎಷ್ಟು ನೋಡಿ. 12 ಹತ್ಲಿ 120 ಅಥವಾ 12 ಒಂದ್ಲಿ 12 ಮಾಡಿದ್ರು ನೀವು ಅದೇ ಆನ್ಸರ್ ಆಯ್ತಾ. 12 ಒಂದ್ಲಿ 12 6 ಉಳಿಯುತ್ತೆ 60 12 5ಲಿ 60 ಅಥವಾ 12 ಹತ್ಲಿ 120 12 5ಲಿ 60 120 60 180 ಆನ್ಸರು 15. ಈಗ ಈ 15ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಲ್ಲ 15 3ಲಿ 45 12ಕ್ಕೆ 180 ಆದ್ರೆ 1ಗೆ 15 1ಗೆ 15 ಆದ್ರೆ 3 × 15 ಮಾಡ್ಕೊಳ್ಳಿ. 15 3ಲಿ 45 ಮುಂದೆ ಮಾಡಬೇಡ್ರಿ. 45 ಆನ್ಸರ್ ಯಾವ್ದಿದೆ ನೋಡ್ಕೊಳ್ಳಿ. ಇದೆಯಾ ಆಪ್ಷನ್ ಇಲ್ಲ 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 45 ಇರೋದು ಯಾವ್ದಿದೆ ಅದೇ ಆನ್ಸರ್ ಮುಗೀತು. ನೆಕ್ಸ್ಟ್ 15 2ಲಿ 30 15 7ಲಿ 105 ಡಿಗ್ರಿ 45 ಡಿಗ್ರಿ 30 ಡಿಗ್ರಿ 105 ಡಿಗ್ರಿ. ಮತ್ತೆ ಅಲ್ಲಿ ಎಲ್ಲದಕ್ಕೂ ಸರ್ ನನಗೆ ಬಹಳ ಮಲ್ಟಿಪ್ಲಿಕೇಶನ್ ಗೊತ್ತಿದೆ ಅಂತ 7 × 15 2 × 15 ಅವೆಲ್ಲ ಏನಕ್ಕೆ ಮಾಡ್ತೀರಿ ವೇಸ್ಟ್ ಆಫ್ ಟೈಮ್. ಅದ್ರ ಬದಲು ಆ ಟೈಮನ್ನು ಬೇರೆ ಕ್ವಶನ್ ಮೇಲೆ ಯಾರು ಸ್ಪೆಂಡ್ ಮಾಡ್ಬೋದ. ಇದ್ರ 4 ಆಪ್ಷನ್ ನೋಡೋತ್ತಾಗಲೇ ಆಪ್ಷನ್ ನೋಡೋದ್ರೆ ಹೇಳ್ಬೋದು. ಒಂದು ಫಿಟ್ನೆಸ್ ಆಪ್ ತನ್ನ ಬಳಕೆದಾರನು ನಡೆದ 1 ವಾರದ ಕಾಲ್ನಡಿಗೆಯ ಪ್ರತಿದಿನಕ್ಕೆ ಸರಾಸರಿ ಅಂದ್ರೆ ಆವರೇಜ್ ಎಂದು 10,000 ಎಂದು ತೋರಿಸುವುದು. ವಾರದ ಕೊನೆಯ 3 ದಿನಗಳಲ್ಲಿನ ಕಾಲ್ನಡಿಗೆಯ ಎಣಿಕೆಯು 9 12 10,400 ಆದಾಗ ವಾರದ ಮೊದಲ 4 ದಿನಗಳ ಸರಾಸರಿ
ಕಾಲ್ನಡಿಗೆ ಎಷ್ಟು. ಎ ಫಿಟ್ನೆಸ್ ಆಪ್ ಶೋಸ್ ದಟ್ ಯೂಸರ್ ವಾಕ್ಡ್ ಆನ್ ಅನ್ ಆವರೇಜ್ 10,000 ಸ್ಟೆಪ್ಸ್ ಪರ್ ಡೇ ಓವರ್ ಎ ವೀಕ್. ಒಂದು ವೀಕಿಗೆ ಎಷ್ಟು ದಿನ? 7 ದಿನ. ಒಂದು ದಿನಕ್ಕೆ 10,000. ಯಾಕಂದ್ರೆ ಇದು ಆವರೇಜ್ ಕೊಟ್ಟಿರ್ತಕ್ಕಂಥದ್ದು. ಆವರೇಜ್ 10,000 ಸ್ಟೆಪ್ಸ್ ಪರ್ ಡೇ ಅಂದ್ರೆ ಒಂದು ದಿನಕ್ಕೆ 10,000. ಹಾಗಾಗಿಂದ ನಿಮಗೆ ವಾರಕ್ಕೆ 7 ದಿನ. ಸೊ ಒಂದು ದಿನಕ್ಕೆ 10,000 ಆದ್ರೆ 10 into 7 ಮಾಡಿದ್ರೆ 70,000 ಒಂದು ವಾರಕ್ಕೆ ಆಗ್ಬೇಕು. 70,000 ಒಂದು ವಾರಕ್ಕೆ. ನಮಗೆ ಕೇಳಿರೋದೇನು? ಮೊದಲ 4 ದಿನಗಳ ಸರಾಸರಿ. ಈಗ 7 ದಿನ ಇದೆಯಲ್ಲ, ಈ 7 ದಿನದ ಆವರೇಜ್ ಅವನೇ ಕೊಟ್ಟಿಯಾನೆ. ನಾವ್ ಇದರಲ್ಲಿ ಫಸ್ಟ್ 4 days ಮಾಡಬೇಕು, ನೆಕ್ಸ್ಟ್ 3 days ಬಿಟ್ಬಿಡ್ಬೇಕು. ಸರ್ ಫಸ್ಟ್ 4 days ಯಾವುದು? ಅದು ಯಾವ್ದಾರು ಆಗಿಲ್ಲ, 4 ದಿನದ ಮಾಡ್ಬೇಕು. ಈಗ ನೋಡಿ ಅದಕ್ಕೆ ಏನ್ ಕೊಟ್ಟೇನೆ? ಕೊನೆಯ 3 ದಿನ ಅಂದ್ರೆ ಅದೇ ವಾರದ ಲಾಸ್ಟ್ 3 ದಿನದ ಕಾಲ್ನಡಿಗೆಯ ಎಣಿಕೆ ಆವರೇಜ್ ಅಲ್ಲ. ನೋಡಿ ಲಾಸ್ಟ್ 3 ದಿನದ ಆವರೇಜ್ ಕೊಟ್ಟಿಲ್ಲ. ಬಹಳ ಹುಷಾರಾಗಿ ಕ್ವಶನ್ ಓದ್ಬೇಕು. ಫಸ್ಟ್ 7 days ಆವರೇಜ್ ಕೊಟ್ಟಿಯಾನೆ, ಅದಾದ್ಮೇಲೆ ಲಾಸ್ಟ್ 3 days ಇಂಡಿವಿಜುವಲ್ ಕೊಟ್ಟಿದ್ದಾನೆ. ಆಯ್ತಾ? ಸೊ 9,000, 12,000, 10,400. ಹಾಗಾದ್ರೆ ಲಾಸ್ಟ್ 3 days 7 ಅಲ್ಲಿ ಮೈನಸ್ ಮಾಡ್ಕೊಂಡ್ರೆ 4 ಸಿಗತ್ತಲ್ವ? 7 - 3 ಮಾಡಿದ್ರೆ 4 ಸಿಗತ್ತಲ್ವಾ? ಹಾಗಾಗಿ -9,000 -9,000 9,000 12,000 10,400 ಅದಷ್ಟು ಆಡ್ ಮಾಡಿ 70,000 ಮೈನಸ್ ಮಾಡಿದ್ರೆ ಆಯ್ತು. 70,000 ಮೈನಸ್ ನೋಡಿ 12ಕ್ಕೆ 8 ಆಡ್ ಮಾಡಿದ್ರೆ 20 ಆಗುತ್ತೆ. 21ಕ್ಕೆ 10 ಆಡ್ ಮಾಡಿದ್ರೆ 31 400 70ರಲ್ಲಿ 31,400 ಮೈನಸ್ ಮಾಡ್ಬೇಕು. ನೋಡಿ 7ರಲ್ಲಿ 3 ಹೋದ್ರೆ 4 ಅಂದ್ರೆ 70,000ದಲ್ಲಿ 30,000 ಮೈನಸ್ ಮಾಡಿದ್ರೆ 40,000 ಆಗತ್ತೆ. 40,000ದಲ್ಲಿ 1,400 ಮೈನಸ್ ಮಾಡಬೇಕು. ಸೊ 40,000ದಲ್ಲಿ 1,000 ಮೈನಸ್ ಮಾಡಿದ್ರೆ 39, 400 ಮೈನಸ್ ಮಾಡಿದ್ರೆ 38,600. ನೀವು ಬೇಕಾದ್ರೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಮಾಡ್ತಿರಲ್ಲ, ಈ ರೀತಿ ಮಾಡ್ಬೋದು. 70,000 9,000 12,000 10,400 ಆಯ್ತಾ? ಆ ಮೆಥಡ್ ಅಲ್ಲೂ ಮಾಡ್ಬೋದು. 38,600 38,600. ಏನಿದು? ಫಸ್ಟ್ 4 ಡೇಸಿನ ಟೋಟಲ್. ನಿಮಗೆ ಕೇಳಿರೋದೇನು? 4 ದಿನಗಳ ಸರಾಸರಿ. ಎಷ್ಟು ದಿನದ ಸರಾಸರಿ ಕೇಳಿರೋದು? 4 ದಿನದ ಸರಾಸರಿ ಕೇಳಿರೋದು. 4ರಿಂದ ಡಿವೈಡ್ ಮಾಡ್ಬೇಕು. ಹಾಗಾದ್ರೆ 4 9s 36. 9 ಇದೆಯಾ ಆಪ್ಷನ್? ಎಲ್ಲ 9 ಇದೆ. 4 9s 36 ಆದ್ರೆ 2 ಉಳಿಯುತ್ತೆ. ಅಥವಾ 4 9 30 ಆದ್ರೆ 2 ಉಳಿತು, 26. 4 6 24, 96 ಇದೆಯಾ? 2 ಆಪ್ಷನ್ ಇದೆ. ಆಪ್ಷನ್ 3 ಮತ್ತೆ 2ನ ಬಿಟ್ಬಿಡ್ರಿ, ಮುಗೀತದು ಆಯ್ತಾ? 4 6 24, 2 ಉಳಿಯುತ್ತೆ, 20. 4 5 20. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 9,650. ನೀವು ಬೇಕಾದ್ರೆ 2 2s 4 ಮಾಡಿ. ಯಾಕಂದ್ರೆ ಪ್ರಾಕ್ಟೀಸ್ ಇದ್ರೆ ಡೈರೆಕ್ಟ್ 4 ಇಂದ ಮಾಡಬಹುದು. ಅದರ್ವೈಸ್ 2 2s 4 ಮಾಡಿ ಬರ್ತೀವಿ. ಅದಕ್ಕೆ ಅಟ್ಲೀಸ್ಟ್ ಮೆಂಟಲ್ ಎಬಿಲಿಟಿ ಕಲಿಬೇಕು ಅಂದ್ರೆ ಸ್ವಲ್ಪ ಟೇಬಲ್, ಸ್ಕ್ವೇರ್, ಕ್ಯೂಬ್ಗಳನ್ನ ಕಲಿಬೇಕಾಗತ್ತೆ. ಫಸ್ಟ್ ಡೇ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಡೇ ಬೈ ಡೇ ಸರಿ ಆಗತ್ತೆ. ಇದು ಫಸ್ಟ್ ಏನ್ ಮಾಡಬೇಕು? ಒಂದು ನೋಟ್ಬುಕ್ ಇಟ್ಕೊಂಡು ಬರಿಬೇಕು. ಟೇಬಲ್, ಸ್ಕ್ವೇರ್, ಕ್ಯೂಬ್ಗಳನ್ನ ಬರಿಬೇಕು. ಟೇಬಲ್ 1 to 20 ತನಕ, ಸ್ಕ್ವೇರು 1 to 30, ಕ್ಯೂಬ್ ಅಟ್ಲೀಸ್ಟ್ 1 to 20 ತನಕ ಬರಿಬೇಕು. ಆಯ್ತಾ? ಒಂದು ವಾರ ಅಥವಾ 15 ದಿನ ಬರೀಬೇಕು. ಬರೆದಾದ್ಮೇಲೆ ಸ್ವಲ್ಪ ನೆನಪಿಗೆ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು? ಗ್ಲಾನ್ಸ್ ಮಾಡ್ಬೇಕು. ಅದನ್ನ ಯಾವ ರೀತಿ ಗ್ಲಾನ್ಸ್ ಮಾಡೋದು? ಬುಕ್ ಮುಚ್ಚಿಟ್ಟು ಗ್ಲಾನ್ಸ್ ಮಾಡ್ಬೇಕು. ಆಯ್ತಾ? 19 38 57 76 95 114 133 152 170 ಅಥವಾ 152 170 180 ಅಂತ. ಯಾಕೆ ಗ್ಲಾನ್ಸ್ ಮಾಡ್ಬೇಕು ಅಂದ್ರೆ ಆ ಗ್ಲಾನ್ಸ್ ಮಾಡಿರೋ ವ್ಯಾಲ್ಯೂ ಎಕ್ಸಾಮ್ ಹಾಲಲ್ಲಿ ಬಹಳ ಚೆನ್ನಾಗಿ ನೆನಪಿಗೆ ಬರುತ್ತೆ. ಆಯ್ತಾ? ಅದ್ರ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಸ್ಪೀಡ್ ಮಾಡ್ಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಅನ್ಸ್ಬೋದು ಇದೇನ್ ಸರ್ ಇದು ಟೇಬಲ್ ಕಲಿಯಕ್ಕೆ ಹೇಳ್ತಿರಲ್ಲ, ಸಿಲ್ಲಿ, ಚಿಕ್ಕ ಮಕ್ಳು ಕಲಿತಾರೆ ಅಂತ. ಟೇಬಲ್ ಅಲ್ಲಿ ಬರ್ತಕ್ಕಂಥ ಸ್ಪೀಡ್ ನೀವು ಯಾವುದೇ ಕ್ಯಾಲ್ಕುಲೇಟರ್ ಅಲ್ಲಿ ಕೂಡ ಬರಲ್ಲ. ಆಯ್ತಾ? ಆ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡ್ಬೇಕು. ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ 100% ಸ್ಪೀಡ್ ಆಗೇ ಆಗ್ತೀರಿ. ನೀವು ಎಷ್ಟು ಸ್ಪೀಡ್ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. A paint company mixed red, blue and green paints in the ratio of 1:2:3 make a
wall coating if 60 liters of mixture is prepared, mixture and alligation, how much red and blue paint is used together? ಒಂದು ಬಣ್ಣದ ಕಂಪನಿಯು ಕೆಂಪು, ನೀಲಿ ಮತ್ತು ಹಸಿರು ಬಣ್ಣಗಳನ್ನು 1:2:3 ಪ್ರಮಾಣದಲ್ಲಿ ಬೆರೆಸಿ ಒಂದು ಗೋಡೆಯ ಲೇಪನವನ್ನು ತಯಾರಿಸುತ್ತದೆ. ಒಂದು ವೇಳೆ 60 ಲೀಟರ್ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದರೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟು ಬಳಸಲಾಗುವುದು? ನೋಡಿ, ರೇಷೋ ಕೊಟ್ಟಿದ್ದಾನೆ. ರೆಡ್, ಬ್ಲೂ, ಗ್ರೀನ್ 1:2:3 ಆಯ್ತಾ. ಅದಾದ್ಮೇಲೆ 60 ಲೀಟರ್ಸ್ ಆಫ್ ಮಿಕ್ಸ್ಚರ್ ಈಸ್ ಪ್ರಿಪೇರ್ಡ್ ಅಂದ್ರೆ ಇದಿಷ್ಟು ಸೇರಿ, ಯಾವುದು ರೆಡ್, ಬ್ಲೂ, ಗ್ರೀನ್ ಸೇರಿ ಒಂದು ವೇಳೆ 60 ಲೀಟರ್ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದರೆ ಹಾಗಾದ್ರೆ ಟೋಟಲ್ ಎಷ್ಟು ಬರುತ್ತೆ? ಇದು 3, 2, 5, 1, 6 ಬರುತ್ತೆ. ಹಾಗಾದ್ರೆ 60ಗೆ 60 ಲೀಟರ್ ಆದ್ರೆ 60 ಲೀಟರ್ ಆದ್ರೆ ಕೇಳಿರೋದೇನು? ಕೆಂಪು ಮತ್ತೆ ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟು ಬಳಸಲಾಗುವುದು? ರೆಡ್ ಮತ್ತೆ ಬ್ಲೂ ಮಾತ್ರ ಕೇಳಿದಾನೆ, ಗ್ರೀನ್ ಬಿಟ್ಬಿಡ್ರಿ. ಹಾಗಾಗಿ 1+2 ಏನಾಗುತ್ತೆ? 3. ಸೊ 3ಗೆ ಎಷ್ಟು? ಸೊ 6 10s 10 into 3 ಮಾಡಿದ್ರೆ 30. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೆಂಪು ಮತ್ತೆ ಬ್ಲೂ ಅಥವಾ ಕೆಂಪು ಮತ್ತೆ ನೀಲಿ ಕೇಳಿರೋದಲ್ವಾ, ರೆಡ್ ಅಂಡ್ ಬ್ಲೂ. ಅಲ್ಲಿಗೆ 1+2 3, 3ಗೆ 3 into 10 30. ಇಂಡಿವಿಜುವಲ್ ಮಾಡಿದ್ರು ಒಂದೇ, ಮತ್ತೆ 1 into 10 2 into 10 ಆಯ್ತಾ, 20 + 10 ಮತ್ತೆ 30ಗೆ ಬರ್ತೀರಿ. ಡೈರೆಕ್ಟ್ 3 into 10 ಮಾಡಿದ್ರು ಅದೇ ಆನ್ಸರ್. ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳೋದು. 6 ಜನರ ಒಂದು ಸಾಲಿನಲ್ಲಿ ಒಂದು ಲೈನಲ್ಲಿ 6 ಜನ ಇದ್ದಾರೆ. ಎಯು ಬಿನ ಬಲಕ್ಕೆ 3ನೆಯ ಸ್ಥಾನದಲ್ಲಿದ್ದಾನೆ ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಡಿಯು ಎನ ತಕ್ಷಣ ಎಡಪಕ್ಕದಲ್ಲಿದ್ದು ಇ ನ ತಕ್ಷಣ ಬಲಪಕ್ಕದಲ್ಲಿದ್ದಾನೆ. ಎಫ್ ಎನ ತಕ್ಷಣ ಬಲಪಕ್ಕಕ್ಕೆ ಇದ್ದರೆ ಸಾಲಿನ ಸಂಪೂರ್ಣ ಎಡತುದಿಯಲ್ಲಿ ಯಾರಿದ್ದಾರೆ? ಇನ್ ಎ ರೋ ಆಫ್ ಪೀಪಲ್ 6 ಪೀಪಲ್. ಎ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ಬಿ. ಬಿ ಎಲ್ಲಿದಾನೋ ಗೊತ್ತಿಲ್ಲ, ಅವ್ನು ಥರ್ಡ್ ರೈಟ್ ಅಂದ್ರೆ ಲೆಫ್ಟ್ ಈ ಕಡೆ ಬರುತ್ತೆ. ನಿಮ್ ಸ್ಟಾರ್ಟಿಂಗ್ ಲೆಫ್ಟ್ ಆಗಿರುತ್ತೆ, ನೆಕ್ಸ್ಟ್ ರೈಟ್ ಆಗಿರುತ್ತೆ. ಲೆಫ್ಟ್ ಇದು ಸ್ಟಾರ್ಟ್ ಮಾಡ್ತಿರಲ್ವಾ, ಈ ಕಡೆ ರೈಟ್ ಆಗುತ್ತೆ ಎಂಡ್. ಅಲ್ಲಿ ಮಧ್ಯದಲ್ಲಿ ಯಾರ್ಯಾರು ಬರ್ತಾರೆ ಕೇಳಿದಾನೆ. ಏನ್ ಹೇಳಿದಾನೆ? ಎಯು ಬಿನ ಬಲಕ್ಕೆ 3, ಬಿ ಎಲ್ಲ ಒಂದ್ ಕಡೆ ಬಿ ಬರಿತೀನಿ ಆಯ್ತಾ. ಬಿನ ಬಲಕ್ಕೆ 3ನೆಯ ಸ್ಥಾನದಲ್ಲಿದ್ದಾನೆ. 3ನೆಯ ಸ್ಥಾನದಲ್ಲಿ ಅಂದ್ರೆ 2 ಗ್ಯಾಪ್ ಇರಬೇಕು. 3ನೇ ಸ್ಥಾನದಲ್ಲಿ ಎ ಇರ್ಬೇಕು. ಇರೋದೇ 6 ಜನ. ಅಲ್ಲಿಗೆ 2 2 4 ಜನ ಆದ್ರು. ಇನ್ನೇನೇ ಉಳಿದ್ರು ಇಬ್ರೇ ಬರ್ಬೇಕು. ನೆಕ್ಸ್ಟ್ ಬಿನ ಬಲಕ್ಕೆ 3ನೇ ಸ್ಥಾನ, ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ನೋಡಿ, ಈಗ ಸಿನ ಬಲಕ್ಕೆ ಅಂದ್ರೆ ಸೀನ್ ಇಲ್ಲೇ ಪ್ಲೇಸ್ ಮಾಡಬೇಕು. ಎ ಸಿನ ರೈಟಿಗೆ ಬರಬೇಕು. ಹಾಗಾಗಿ ಬೇರೆ ಎಲ್ಲೂ ಪ್ಲೇಸ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಇರೋದೇ 6 ಜನ ಅಲ್ಲ ಆಯ್ತಾ. ಹಾಗಾಗಿ ಎ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ಬಿ ಅಂಡ್ ಫೋರ್ತ್ ಟು ದಿ ರೈಟ್ ಆಫ್ ಸಿ. ಫೋರ್ತ್ ಟು ದಿ ರೈಟ್ ಆಫ್ ಸಿ. ಸಿನಿಗೆ ಅಂದ್ರೆ 1 2 3 4ನೇ ರೈಟು, ಬಿ ಆದ್ರೆ ಥರ್ಡ್ ರೈಟ್. ಅಲ್ಲಿಗೆ 2 4 5 ಜನ ಆದ್ರೆ ಇನ್ನೊಬ್ಬ ಉಳಿದೇನು. ನೆಕ್ಸ್ಟ್ ಡಿ ಯು ಎನ ತಕ್ಷಣ ಎಡಪಕ್ಕದಲ್ಲಿದ್ದು. ಸೊ ಡಿ ಈಸ್ ಸಿಟ್ಟಿಂಗ್ ಆನ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಈಗ ನೋಡಿ, ಎ ಇಲ್ಲಿದ್ದಾನೆ, ಹಿಂದೆ ಲೆಫ್ಟ್, ಮುಂದೆ ರೈಟ್ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ಲೆಫ್ಟ್ ಅಂದ್ರೆ ಎ ಮತ್ತೆ ಡಿ ನಡುವೆ ಯಾರೂ ಬರಬಾರ್ದು. ಹಾಗಾಗಿ ಡಿ ಇಲ್ಲೇ ಫಿಕ್ಸ್, ಯಾರು ಬರಬಾರ್ದು. ಇಮಿಡಿಯೇಟ್ ಅಂದಾಗ ಅವನೇ ಇರ್ಬೇಕು. ಡಿ ಯು ಎನ ತಕ್ಷಣ ಎಡಪಕ್ಕದಲ್ಲಿದ್ದು ಇನ ತಕ್ಷಣ ಬಲಪಕ್ಕದಲ್ಲಿದ್ದಾನೆ. ಯಾರು? ಡಿನೇ. ಇನ ತಕ್ಷಣ ಬಲಪಕ್ಕದಲ್ಲಿದ್ದಾನೆ. ಎ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಅಥವಾ ಡಿ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಅಂಡ್ ಇಮಿಡಿಯೇಟ್ ರೈಟ್ ಆಫ್ ಇ. ಇನ ರೈಟಿಗೆ ಡಿ ಬರಬೇಕು, ಎನ ಲೆಫ್ಟಿಗೆ ಡಿ ಬರಬೇಕು. ಎಫ್ ಈಸ್ ಸಿಟ್ಟಿಂಗ್ ಆನ್ ದಿ ಇಮಿಡಿಯೇಟ್ ರೈಟ್ ಆಫ್ ಎ. ಇಮಿಡಿಯೇಟ್ ರೈಟ್ ಅಂದ್ರೆ ಇಲ್ಲಿ ಎಫ್ ಬರಬೇಕು. ಅಥವಾ ಎಫ್ ನು ಎನ ತಕ್ಷಣ ಬಲಪಕ್ಕಕ್ಕೆ. ತಕ್ಷಣ ಅಂದ್ರೆ ಇಮಿಡಿಯೇಟ್. ಅಲ್ಲಿಗೆ ಆಯ್ತಲ್ಲ, 3 3 6. ಸಾಲಿನ ಸಂಪೂರ್ಣ ಎಡತುದಿ ಯಾವುದು? ಲೆಫ್ಟ್ ಸೈಡ್. ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾರಿದ್ದಾರೆ? ರೈಟ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ. ಹೂ ಈಸ್ ಸಿಟ್ಟಿಂಗ್ ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್. ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾರಿದ್ದಾರೆ? ಸಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬಹುದು.
ನಿಮಗೆ ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದ್ರೆ ಫೇರ್ ಇನ್ ಕ್ವಶನ್ಸ್ ಗೊತ್ತಾಗಿರಲ್ಲ, ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ. ಉಳಿದಿರೋ ಕ್ವಶನ್ಸ್ ಮಾಡ್ಬೋದು. ಹಾಗಾಗಿ ಸೊ ಇದು ನಿಮ್ಮ 25/1 ಅಥವಾ 25 ಜನವರಿ 2026 ಕೆಇಯಿಂದ ನಡ್ತಕ್ಕಂತಹ SDA ಪೇಪರಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಸ್ಗಳು ನೀವು ಮಾಡಿರ್ತೀರಿ ಆಯ್ತಾ. ಬಟ್ ಯಾವ್ದಾದ್ರು 1 or 2 ಕ್ವಶನ್ಸ್ ಬಿಟ್ಟಿರ್ತೀರಿ, ಫೇರ್ ಬೇಸ್ ಮೇಲೆ ಕೇಳಿರೋದಾಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ತ್ರಿಕೋನಗಳು ಎಷ್ಟೆಷ್ಟು ಡಿಗ್ರಿ ಬರುತ್ತೆ ಅನ್ನೋದು ಕೇಳಿದ್ದಾನೆ. ಸ್ವಲ್ಪ ಯೋಚನೆ ಮಾಡ್ಬೇಕಾ, ಸ್ಕೂಲಲ್ಲಿ ಕಲ್ತಿರ್ತೀವಿ ನಾವು ಟ್ರಯಾಂಗಲ್ ಅಂದಾಗ, ಆ ಥರ ಟ್ರಯಾಂಗಲ್ ಅಲ್ಲಿ ಅಥವಾ ತ್ರಿಕೋನದ ಎಷ್ಟು ಡಿಗ್ರಿ ಬರುತ್ತೆ ಓವರ್ ಆಲ್ ರೇಷಿಯೋ ಕೊಟ್ಟಿದ್ದಾನೆ, ಇಂಡಿವಿಜುವಲ್ ಆಗಿ ಮಾಡ್ಬೋದು. ಹಾಗಾಗಿ ನೋಡಿ, ಯಾವುದೇ ಒಂದು ಎಕ್ಸಾಮ್ ಆಗಲಿ ಮೆಂಟಲ್ ಎಬಿಲಿಟಿ ಅನ್ನೋ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥ ಒಬ್ಬ ಆಸ್ಪಿರೆಂಟ್ಸ್ ಅಥವಾ ಸ್ಪರ್ಧಾರ್ಥಿ ಮೆಂಟಲ್ ಎಬಿಲಿಟಿನ ತೆಗೆದು ಸೈಡಿಗಿಟ್ಟು ನಾನೇನಾದ್ರು ಎಕ್ಸಾಮ್ ಪಾಸ್ ಮಾಡ್ತೀನಿ ಅನ್ನೋದಿದ್ರೆ ಕನ್ಸು ಕಾಣಬೇಕಷ್ಟೇ, ಸಾಧ್ಯ ಇಲ್ಲ. ಹಾಗಾಗಿ ಮೆಂಟಲ್ ಎಬಿಲಿಟಿ ಓದಲೇಬೇಕಾಗತ್ತೆ. ಸಾಧ್ಯವಾದಷ್ಟು ರೆಗ್ಯುಲರ್ ಆಗಿ ನೀವು ಮೆಂಟಲ್ ಎಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಮಾತ್ರ ನಿಮಗೆ ಅದು ಎಕ್ಸಾಮಲ್ಲಿ ಕೈ ಹಿಡಿಲಿಕ್ಕೆ ಸಾಧ್ಯ. ಫಸ್ಟು ಬೇಸಿಕ್ಸ್ ಗೊತ್ತಿರಬೇಕು. ಒಂದು ಟೇಬಲ್ಲು, ಸ್ಕ್ವೇರು, ಕ್ಯೂಬು. ಇನ್ನೊಂದು ಆಲ್ಫಾಬೆಟ್ಸ್ ಅಲ್ಲಿ ಅಥವಾ ABCD ಭಾಳ ಚೆನ್ನಾಗಿ ಗೊತ್ತಿರ್ಬೇಕು. ಕೋಡಿಂಗ್ ಡಿಕೋಡಿಂಗ್ಗಳಲ್ಲಿ ನಿಮಗೆ ಭಾಳ ಯೂಸ್ ಆಗ್ತಕ್ಕಂಥದ್ದು. ಹಾಗಾಗಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ, ಬೇಸ್ ಸ್ಟ್ರಾಂಗ್ ಇದ್ದರೆ ನೆಕ್ಸ್ಟ್ ಎಂಥ ಕ್ವಶನ್ಸ್ ಬೇಕಾದ್ರೂ ನೀವು ಬಿಡಿಸ್ಬೋದು. ಹಾಗೆ ನೆಕ್ಸ್ಟ್ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಿಗೂ ಅಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಮೆಂಟಲ್ ಎಬಿಲಿಟಿನ ರೆಗ್ಯುಲರ್ ಆಗಿ ಅದನ್ನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.